ಆ ಜಿಂಗಲ ಕಾಲ ಕಾಲಕ ಬುರ್ರ 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 ಎಲ್ಲ ಏನೇನು ಮಾಡ್ತಾ ಇದ್ದೀರಾ? ಗೊತ್ತಾಗ್ಬಿಡ್ತು ನಮ್ಮ ಬೆಂಗಳೂರು ಬುಲ್ಸ್ದು ಏನು ಸೀನು ಅಂತ. ನಾನು ವರ್ಕೌಟ್ ಮಾಡ್ತಾ ಇದ್ದರೆ ಪಕ್ಕ ಗೆಲ್ತಾರೆ, ಮ್ಯಾಚ್ ನಡೀತಿರೋ ಟೈಮಲ್ಲಿ ವರ್ಕೌಟ್ ಮಾಡಬೇಕು, ಇಲ್ಲಾಂದರೆ ಪಕ್ಕ ಅಂತಾರೆ. ಆ ಥರನೇ ಆಗಿರೋದು. 2 ಮ್ಯಾಚ್ ನೋಡಿ ವರ್ಕೌಟ್ ಮಾಡ್ತಾ ಇದ್ದೆ ಮ್ಯಾಚ್ ನಡೀತಿರೋ ಟೀಮಲ್ಲಿ. ನಜ್ಜಿ ನನಗೂ ಎನರ್ಜಿ, ಬೆಂಗಳೂರು ಬುಲ್ಸ್ಗೂ ಎನರ್ಜಿ. ನೆಕ್ಸ್ಟ್ ಲೆವೆಲ್. ಲಾಸ್ಟ್ ಮ್ಯಾಚ್ಗಿಂತ ಈ ಮ್ಯಾಚ್ ಸಖತ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ ಮ್ಯಾಚ್ಗಿನ ಮ್ಯಾಚ್ ಬೆಟರ್ ಆಗಿದ್ರೆ ಅಂತ ಹೇಳ್ಬೇಕು. ಮಾಮ್ ಏನು ಪರ್ಫಾರ್ಮೆನ್ಸ್ ಬಂದಿದ್ದು ಇವತ್ತು. ಗುಳಿಗಳು ಹಾಕೊಂಡು ಸ್ಟಾರ್ಟಿಂಗ್ ಲೀಡ್ ತೊಗೊಂಡವರು ಮಗ, ಫಸ್ಟ್ ಪಾಯಿಂಟ್ ಲೀಡ್ ತೊಗೊಂಡವರು ಲಾಸ್ಟ್ವರೆಗೂ ಬಿಟ್ಕೊಂಡು ಕೊಡಿಲ್ಲ. ಲಾಸ್ಟ್ ಮ್ಯಾಚ್ ಅಟ್ಲೀಸ್ಟ್ ಲೀಡ್ ಬಂದು ಅವ್ರು ಲೀಡ್ ತೊಗೊಂಡು ಹಿಂದೆ ಮುಂದೆ ಎಲ್ಲ ಆಗಿತ್ತು. ಬಟ್ ಲಾಸ್ಟ್ ಮ್ಯಾಚ್ ಸೆಕೆಂಡ್ ಹಾಫ್ ಲೀಡ್ ಮಾಡ್ಕೊಂಡ್ವಿ. ಬಟ್ ಫಸ್ಟ್ ಹಾಫಲ್ಲಿ ಲೀಡೆಲ್ಲ ತೊಗೊಂಡಿದ್ರು ಅವರು ಕೂಡ. ಬಟ್ ಈ ಮ್ಯಾಚ್ ಅಂತೂ ಒಂಥರ ಸಿಂಗಲ್ ಆ್ಯಂಡ್ ಡಾಮಿನೇಷನ್ ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮಿನಿಟು ಏನೋ ನಜ್ಜಿ 4 ನಿಮಿಷಕ್ಕೆ ಆಲ್ಔಟಲ್ಲಿ 4 ನಿಮಿಷಕ್ಕೆ ಆಲ್ಔಟ್ ಕೊಟ್ಟಿದ್ದೀರಿ. ಅಷ್ಟು ಬೇಗ ಆಲ್ಔಟ್ ಕೊಟ್ಟಿದ್ದೀವಿ. ಈ ಸೀಸನ್ ಫಾಸ್ಟೆಸ್ಟ್ ಆಲ್ಔಟ್ ಆಗಿದೆ ಅದು. ಏನು ಹೇಳ್ತೀರಾ ಮ್ಯಾಮ್? ಅಲಿ ರಜಾ ಅಜ್ಜಿ ನೆಕ್ಸ್ಟ್ ಲೆವೆಲ್ ರೈಡ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ 12 ಪಾಯಿಂಟ್ನ ತೊಗೊಂಡಿದ್ರು. ಇದು ಬ್ಯಾಕ್ ಟು ಬ್ಯಾಕ್ ಸೂಪರ್ ಟೆನ್ಸು. ಒಂಥರ ಮೈನ್ ರೈಡರ್ ನೋಡಿ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಶಿಂದೆ ಅವರಿದ್ದು ನಮಗೆ ಮೈನ್ ರೈಡರ್ ಆಗಿಬಿಟ್ಟು, ಅದಾದಮೇಲೆ ನಾವು ಅಂದ್ಕೊಂಡಿದ್ದು ಆಶೀಶ್ ಅವ್ರು ಮೈನ್ ರೈಡರ್ ಆಗ್ತಾರೆ ಅಂತ. ಇಲ್ಲಿ ನೋಡಿ ಅಲಿ ರಜಾ ಬಂದ್ಬಿಟ್ಟು ಮೈನ್ ರೈಡರ್ ಆಗೋಗ್ಬಿಟ್ಟಿದ್ದಾರೆ ಇವಾಗ. ಏನು ಆಟ ಆಡ್ಸಿದ್ದು ಇವತ್ತು ಕೋರ್ಟ್ ತುಂಬ. ಲಾಸ್ಟ್ ಮ್ಯಾಚ್ ಆಟ ಆಡ್ಸಿದ್ರಲ್ಲ ಆ ಥರನೇ ಇವತ್ತು ಆಟ ಆಡ್ಸಿದ್ದು ಹಾಕೊಂಡು ಕೋರ್ಟ್ ತುಂಬ ಬಂದ್ಬಿಡ್ತಾರೆ ಗುರು. ಏನು ಫುಟ್ ವರ್ಕ್ ಅದು, ಏನು ಫುಟ್ ಟಚ್ ಮಾಡೋದು, ಲೆಗ್ ವರ್ಕ್ ಅಂತೂ ಚಿನ್ನಿ ಮಾಮ್ ಅಲಿ ರಜಾದು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಆಶೀಶ್ ಕೂಡ ಒಂದು ಇವತ್ತು 5 ಪಾಯಿಂಟ್ನ ತೊಗೊಂಡಿದ್ದಾರೆ. ಅಷ್ಟೇನಾಗಿ ರೇಟ್ ಸಿಗಲಿಲ್ಲ. ಒಂಥರ ಇವರ ಸಿಂಗಲ್ ಹ್ಯಾಂಡೆಡ್ಗೆ ರೈಡ್ ಮಾಡ್ತಾಯಿದ್ರು. ಮೇನ್ ರೈಡರ್ ಆಗಿದ್ದು ಅಲಿ ರಜಾನೇ. ಇವರು ಒಂಥರ ಬ್ಯಾಕಪ್ ರೈಡರ್ ಆಗಿ ಇದ್ರು. ಬಟ್ ಇಬ್ಬರು ಕೂಡ ಬೆಟ್ರಾಗೇನೆ ಪರ್ಫಾರ್ಮ್ ಮಾಡಿದರೆ. ಮೈನ್ ಡಿಫೆನ್ಸು ಮಾಮ್ ಇವತ್ತು ಬೆಟರ್ ಅಂದರೆ ಬೆಟರು. ಲಾಸ್ಟ್ ಮ್ಯಾಚ್ ಉಗಿದ್ಬಿಟ್ಟಿದೆ ಸರಿಯಾಗಿ. ಅಜ್ಜಿ ಏನು ಯೋಗೇಶ್ ಕ್ಯಾಪ್ಟನ್ ಆಗಿರ್ಬೋದು, ಬೆಂಗಳೂರು ಬುಲ್ಸ್ ಗೆದ್ದಿರ್ಬೋದು. ಏನದು ಎಷ್ಟೆಷ್ಟು 7 ಪಾಯಿಂಟ್ 8 ಪಾಯಿಂಟ್ನ ಡೈವಿಂಗ್ ಆ್ಯಂಕಲ್ ಮಾಡೋಕೆ ಹೋಗ್ಬಿಟ್ಟು ಎಗ್ರಿ ಬಿದ್ದು ಕಾಲು ಗಡ್ಡು ಬಿದ್ದುಬಿಟ್ಟು ಕೊಟ್ಟಿದ್ದಾರೆ ಅಂತ. ಬಟ್ ಇವತ್ತು ಏನು ಡೈವಿಂಗ್ ಆ್ಯಂಕಲ್ ಡಬಲ್ ಆ್ಯಂಕಲ್ ನೋಡಿ ಹೆಂಗೆ ಮಾಡಿದ್ದು ಗುರು ಇವತ್ತು. ಲಾಸ್ಟ್ ಮ್ಯಾಚು ಎಲ್ಲ ಮಿಸ್ ಮಾಡ್ತಾಯಿದ್ರು. ಈ ಮ್ಯಾಚು ನಜ್ಜಿ ಸೋಲೋ ಟ್ಯಾಕಲ್ ಎಲ್ಲ ಮಾಡ್ಬಿಟ್ರಲ್ಲ. ಸೂಪರ್ ಟ್ಯಾಕಲ್, ಎಂಥ ಸೂಪರ್ ಟ್ಯಾಕಲ್ ಮಾಡಿದ್ದಲ್ಲಿ. ಸೋಲೋ ಟ್ಯಾಕಲ್ ಅದು. ಇಬ್ಬರಿಗೂ ಕೂಡ ಒಬ್ಬರೇ ಹಿಡ್ದೆಸ್ಬಿಟ್ರು ಹಂಗೇನೆ. ಇವತ್ತಂತೂ ಯೋಗೇಶ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. 6 ಪಾಯಿಂಟು. ಆ ಕಡೆಯಿಂದ ದೀಪಕ್ಕು 5 ಪಾಯಿಂಟು. ಲೆಫ್ಟ್ ಹ್ಯಾಂಡ್ ರೈಟ್ ಕಾರ್ನರ್ ಅಂತೂ ಟಾಪ್ ನಾಚು. ಆ್ಯಂಡ್ ಸತ್ಯಪ್ಪ ಮಟ್ಟಿ ಅವ್ರು ಬಂದ್ಬಿಟ್ಟು ಡಿಕ್ಕಿ ಹೊಡೆದು ನೋಡಿ 180ಗೆ. ಒಂಥರ ಅವ್ರದ್ದು ಅಸಿಸ್ಟೆಂಟು ಮೆಚ್ಚಲೇಬೇಕು ಗುರು. ಯಾವ ಥರ ಬರ್ತಾರೆ ಅಂತಂದರೆ ಒಂಥರ ಒಂಟಿ ಸಲಾಗ ಬಂದು ಗೂಳಿ ಗುಮ್ದಂಗೆ ಗುಂಬಿಡ್ತಾರೆ ಹಂಗೇನೆ ಸತ್ಯಪ್ಪ ಮಟ್ಟಿ. ಅವ್ರೊಂದು 2 ಪಾಯಿಂಟು. ಸೊ ಡಿಫೆನ್ಸ್ ಅಂತೂ ಇವತ್ತು ಅಲ್ಟಿಮೇಟ್ ಆಗಿತ್ತು ಮ್ಯಾಮ್. ಫಸ್ಟ್ ಹಾಫಲ್ಲಿ ಸಿಕ್ಕಿದ್ದು ನಮಗೆ 3 ಪಾಯಿಂಟ್ನ ಲೀಡ್ ಅಷ್ಟೇ. ಅದನ್ನ ಹಂಗೇನೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಅದನ್ನ ಎಕ್ಸ್ಟೆಂಡ್ ಮಾಡ್ಕೊತಾನೆ ಬಂದ್ವಿ. ಎಲ್ಲೂ ಕೂಡ ಬಿಟ್ಕೊಂಡು ಕೊಡಲಿಲ್ಲ. ಲೀಡ್ ಅಂತೂ ಬಿಟ್ಕೊಂಡು ಕೊಡೋ ಮಾತೇ ಇಲ್ಲ, ಸೀನೇ ಇಲ್ಲ. ಒಂದೇನು ಬೇಜಾರಾಗಿದ್ದು ಅಂತಂದರೆ ಇವತ್ತು ನಾವು ಗೆದ್ದಿರ್ಬೋದು. ನವೀನ್ ಎಕ್ಸ್ಪ್ರೆಸ್ಸಿಗೆ ಇಂಜುರಿ ಆಯ್ತಲ್ಲ, ಸ್ಟ್ರೆಚರಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದ್ದಂಗೆ ಒಂಥರ ನಮಗೆ ಬೇಜಾರಾಗೋಗ್ಬಿಡ್ತು. ಹೌದು, ಆಪೋನೆಂಟ್ ಟೀಮಲ್ಲಿ ಇರ್ಬೋದು, ಗೊತ್ತಿರೋದೆ ನಿಮಗೆ ಎಂಥ ಬಿಗ್ ಲಾಸ್ ಆಗುತ್ತೆ ಅಂತ. ಒಂದ್ಸಲ ಪವನ್ ಶರಾವತ್ಗೆ ಇಂಜುರಿ ಆಗೋಗ್ಬಿಡ್ತು. ತಮಿಳ್ ತಲೆಬಾಸಲ್ಲಿದ್ರು ಅಂತ ಕಾಣಿಸುತ್ತೆ. ಅವಾಗ ಒಂಥರ ಸೀಸನ್ ಡಲ್ ಆಗೋಗ್ಬಿಡ್ತು. ಯಾಕಂದರೆ ನಾವು ಬೆಂಗಳೂರು ಬುಲ್ಸಿಂದ ಆ ಕಡೆ ಈಚೆ ಕಡೆ ಹೋಗಿದ್ರು ಕೂಡ ಸಪೋರ್ಟ್ ಮಾಡ್ತಾಯಿದ್ವಿ ನಾವು. ನವೀನ್ ಕುಮಾರ್ ಗೋಯಾತು ಒಂಥರ ನಾನು ಇಷ್ಟಪಡೋದ್ರಲ್ಲಿ ಒನ್ ಆಫ್ ದ ಫೇವ್ರೇಟ್ ರೈಡರ್ ಅಂತ ಹೇಳಬೇಕು. ಅವ್ರನ್ನ ನೋಡಬೇಕು ಅಂತಲೇ ಕಾಯ್ತಾ ಇರೋದು ಎಷ್ಟೊಂದು ಜನ ಇರ್ತಾರೆ. ಸೊ ಅವ್ರಿಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಆ್ಯಂಡ್ ಸೀಸನ್ಗೆ ಡಿಸಪಾಯಿಂಟ್ಮೆಂಟ್ ಇದು. ಅವ್ರು ಇಂಜುರಿ ಆಗಿದೆ, ಸ್ಟ್ರೆಚರಲ್ಲಿ ಹಾಕೊಂಡು ಹೋಗಿದ್ದಾರೆ. ನೋಡೋಣ ಕಾಲಿನ ಪ್ರಾಬ್ಲಮ್ ಆಗಿದೆ ಅಂತ. ಆದಷ್ಟು ಬೇಗ ರಿಕವರ್ ಆಗಿ ಬರಲಿ. ಅವ್ರೇನಾದ್ರು ರಿಕವರ್ ಆಗಿಲ್ಲ ಅಂದರೆ ಸೀಸನ್ಗೆ ಒಂಥರ ಬಿಗ್ಗೆಸ್ಟ್ ಲಾಸ್ ಆಗುತ್ತೆ. ಸೊ ಮೈನ್ ರೈಡರ್ನ ಕಳ್ಕೊಂಡಂತಹ ಹರಿಯಾಣ ಸ್ಟೀಲರ್ಸ್ ಅವರು ರಿಕವರ್ ಆಗೋದಕ್ಕೆ ಆಗಲೇ ಇಲ್ಲ. ಎಲ್ಲರಿಂದನೂ ಕೂಡ ಬರಬೇಕಾಗಿತ್ತು ಅಲ್ಲಿ ಎಫರ್ಟು. ಸೂರ್ಯ ಅವ್ರು ಬಂದರು, ವಿಶಾಲ್ ಅವ್ರು ಬಂದರು. ಸೊ ಎಲ್ಲರೂ ಕೂಡ ಅಲ್ಲಿ ಇಲ್ಲಿ ಚಿಕ್ಕ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟರು. ಬಟ್ ಏನು ಮಾಡೋದಕ್ಕಾಗಲಿಲ್ಲ. ಒಂದ್ಸಲ ಆಲ್ಔಟ್ ಆಗಬೇಕಾಗಿರುತ್ತೆ. ಸೂರ್ಯ ಅವ್ರು ಬಂದ್ಬಿಟ್ಟು ಸೂಪರ್ ರೈಡ್ ಮಾಡಿಬಿಟ್ಟು ಕಾಪಾಡೋದಂತ ರಿಕವರ್ ಆದರು, ಒಂದು ತಕ್ಕ ಮಟ್ಟಿಗೆ ರಿಕವರ್ ಆದರು. ಬಟ್ ಆಲ್ಔಟ್ನ ಬೆಂಗಳೂರು ಬುಲ್ಸ್ ಕೊಟ್ಟರು. ಅಲ್ಲಿ ನಿಲ್ಲಿಸ್ಲೇ ಇಲ್ಲ. ಗೂಳಿ ಒಂದ್ಸಲ ಗುಮ್ಮಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಒಂಥರ ಹೆಂಗಾಗಿದ್ದಾರೆ ಅಂತಂದರೆ ಮ್ಯಾಚ್ ಆಫ್ಟರ್ ಮ್ಯಾಚಲ್ಲಿ ಬೆಟರ್ ಆಗ್ತಾ ಹೋಗ್ತಾ ಇದ್ದಾರೆ. ಸೊ ನಾವೇನು ಅಂದ್ಕೊಂಡಿದ್ವಿ ಫಸ್ಟ್ 3 ಮ್ಯಾಚ್ ಅಂದಮೇಲೆ ಅವನಜ್ಜಿ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇದ್ದೆ ಬೆಂಗಳೂರು ಬುಲ್ಸ್ ಪೇಜಲ್ಲಿ. ಈ ಸೀಸನು ಬಿಡುಗರು ಹೋಯ್ತು ಅಷ್ಟೇನೆ, ಏನು ಕಿತ್ತಾಕೋಕ್ಕಾಗಲ್ಲ ಗುಳಿಗಳು ಅಂತ ಎಲ್ಲ. ಹೌದು, ಫಸ್ಟ್ 3 ಮ್ಯಾಚ್ ಸೋತಾದ್ಮೇಲೆ ಹ್ಯಾಟ್ರಿಕ್ ಸೋತಾದ್ಮೇಲೆ ಯಾರು ತಾನೇ ಅನ್ಕೊಂತಾರೆ ಹೇಳಿ ಗೆಲ್ತಾರೆ ಅಂತ, ಈ ಥರ ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದು ಅಂದರೆ ಸೋತಾಗ ಕುಗ್ಗೋದಲ್ಲ, ಗೆದ್ದಾಗ ಹಿಗ್ಗೋದಲ್ಲ, ಆ ಥರ ಆಗಿದೆ ಇವಾಗ. ಜಾಸ್ತಿ ಓವರ್ ಆಗಿ ಹಿಗ್ಗಕ್ಕೆ ಹೋಗ್ಬಾರ್ದು. ಹೌದು, ಎಂಜಾಯ್ ಮಾಡಬೇಕು ಗೆದ್ದಿರೋದನ್ನ. ಟ್ರಾಫಿನೇ ಗೆದ್ಬಿಟ್ವಿ ಅನ್ನೋ ಒಂದು ಗುಂಗಿಗೆ ಹೋಗಬಾರ್ದು. ಇನ್ನು ಸಿಕ್ಕಾಪಟ್ಟೆ ಲಾಂಗ್ ಟೂರ್ನಮೆಂಟು. ಬಟ್ ಅದೇ ನವೀನ್ ಕುಮಾರ್ ಗೋಯಾತಿಗೆ ಇಂಜುರಿ ಆಗಿರೋದು ಒಂದು ಸ್ವಲ್ಪ ಹಾರ್ಶ್ ನ್ಯೂಸ್ ಅಂತ ಹೇಳಬೇಕು. ಆ್ಯಂಡ್ ವಿಶಾಲ್ ಅವ್ರನ್ನ ಎಂಥ ಟ್ಯಾಕಲ್ ಮಾಡ್ತಾರೆ ಅಂತಂದರೆ ಅಲಿ ರಜಾ
ಬ್ಯಾಕ್ ಹೋಲ್ಡ್ ಮಾಡ್ತಾರೆ ಗುರು. ನಿಜವಾಗ್ಲೂ ಸೂಪರ್ ರೇಡ್ ಆಗಬೇಕಾಗಿರುತ್ತೆ. ವಿಶಾಲ್ ಅವರು ಆಲ್ಮೋಸ್ಟ್ 3-4 ಆಲ್ಔಟ್ ಆಗಬೇಕಾಗಿರುತ್ತೆ ಬೆಂಗಳೂರು ಬುಲ್ಸು. ಎಲ್ಲ ಹಂಗೆ ತಪ್ಪಿಸ್ಕೊಂಡು ಅಲ್ಲಿ ರಸ ಹೊಡಿತಾರಲ್ಲ, ರೌಂಡ್ ಹೊಡ್ಕೊಂಡು ಹೋಗ್ತಾರಲ್ಲ, ಆ ಥರ ರೌಂಡ್ ಹೊಡ್ಕೊಂಡು ಹೋಗ್ತಿರ್ತಾರೆ ವಿಶಾಲ್ ಅವರು. ಅವ್ರನ್ನ ಬ್ಯಾಕ್ ಹೋಲ್ಡ್ ಮಾಡಿ ಹಿಡಿತಾರೆ. ಸೊ ಅದನ್ನು ಮೆಚ್ಕೊಳ್ಳೇಬೇಕು ಮ್ಯಾಮ್. ಬರೀ 12 ಪಾಯಿಂಟ್ ಇವ್ರು ರೇಡಲ್ಲಿ ತಗೋತಾರೆ ಅಂತಲ್ಲ, ಅಲ್ಲಿ ಟ್ಯಾಕಲ್ಲು ಕೂಡ ಸಖತ್ತಾಗಿ ಮಾಡಿದ್ರು. ಸೊ ಅದು ಒಂದು ಪಾಸಿಟಿವ್ ಅಲ್ಲ, ಅದು ಮೈನ್ ಪಾಸಿಟಿವ್. ಯಾಕಂದರೆ ಅಲ್ಲೇನಾದ್ರು ಹೋಗ್ಬಿಟ್ಟಿತ್ತು 4 ಪಾಯಿಂಟು ಅಂದರೆ ಆಲ್ಔಟ್ ಆಗಿಬಿಟ್ಟಿತ್ತು ಅಂತಂದರೆ ಏನು ಬೇಕಾದ್ರೂ ಆಗ್ಬೋದಾಗಿತ್ತು, ಚೇಂಜ್ ಆಗ್ಬೋದಾಗಿತ್ತು ಗೇಮು. ಬಟ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಅಂತೂ ಮೆಚ್ಕೊಳ್ಳೇಬೇಕು. 3 ಜನ ರೈಡ್ ಮಾಡಿದ್ರು. ಬಟ್ ಆದರೂ ಕೂಡ ನವೀನ್ ಕುಮಾರ್ ಗೋಯಾತಿತ್ತು ಅಂದರೆ ಸ್ವಲ್ಪ ಹತ್ತಿರಕ್ಕಾರು ಬಂದಿರೋರೇನೋ. ಮಯಾಂಕ್, ಶಿವಮ್, ವಿಶಾಲ್ ಮತ್ತು ಸೂರ್ಯ ಆಲ್ ಓವರ್ 4 ಜನದ ಕಾಂಟ್ರಿಬ್ಯೂಷನ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿತ್ತು. ಸೊ ಎಲ್ಲರಿಂದ ಕಲೆಕ್ಟಿವ್ ಕಾಂಟ್ರಿಬ್ಯೂಷನ್, ಮೇನ್ ರೈಡರು ಈಚೆ ಕಡೆ ಹೋಗಾದ್ಮೇಲೆ ಬರಬೇಕಾಗಿದ್ದು ಕಲೆಕ್ಟಿವ್ ಕಾಂಟ್ರಿಬ್ಯೂಷನ್ನೇ ಬಂತು. ಬಟ್ ಮಾರ್ಕ್ನ ಕ್ರಾಸ್ ಮಾಡೋಕ್ಕಾಗಲಿಲ್ಲ. ನಮ್ಮ ಮಾರ್ಕ್ ಏನಿತ್ತು ಸೆಟ್ ಮಾಡೋವಂಥ ಮಾರ್ಕು, ಅದನ್ನು ಸ್ಟಾರ್ಟಿಂಗ್ನೂ ಕೂಡ ಕ್ರಾಸ್ ಮಾಡೋಕ್ಕಾಗಲಿಲ್ಲ ಇವರು. ಸೊ 2 ಮ್ಯಾಚ್ನ ಬ್ಯಾಕ್ ಟು ಬ್ಯಾಕ್ ಗೆದ್ದು ಬಂದಂಥ ಹರಿಯಾಣ ಸ್ಟೀಲರ್ಸ್ಗೆ ಇಟ್ಟಿದ್ದೀವಿ ಅಂತಂದರೆ, ಇದು ಲಾಸ್ಟ್ ಮ್ಯಾಚ್ ಏನೋ ಬಿಡಿ ಸೋತ್ಬಿಟ್ಟು ಬರ್ತಾ ಇರೋಂಥ ಟೀಮಿಗೆ ಹೊಡೆದಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ 2 ಬ್ಯಾಕ್ ಟು ಬ್ಯಾಕ್ ಗೆದ್ಬಿಟ್ಟು ಬರ್ತಿರೋಂಥ ಟೀಮ್ ಹೊಡೆದಿರೋದ್ರಿಂದ ಹೈ ಆನ್ ಕಾನ್ಫಿಡೆನ್ಸ್, ಹೈ ಆನ್ ಪಂಪ್ಡಪ್ ಆಗಿರಬೇಕು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಂತೂ. ನಿಮಗೆ ಏನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಂಗೆ ಲಾಸ್ಟ್ ಮ್ಯಾಚ್ಗಿನ ಈ ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಹೊಡೆದಿರೋದು 2 ಮ್ಯಾಚ್ ಗೆದ್ಬಿಟ್ಟು ಬಂದಿರೋಂಥ ಟೀಮ್ ಮೇಲೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.